ನಮಸ್ಕಾರ. ಬಹುದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಈ ವಿಡಿಯೋ ಕೆಲವರಿಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಅಲ್ಲದೆ ಹೋದರೂ ಕೆಲವರಿಗಂತೂ ಯೂಸ್ಫುಲ್ ಆಗ್ಬೋದು. ಮನೆಯಲ್ಲಿ ಮಕ್ಕಳಿದ್ದು ಅದರಲ್ಲೂ ಹೆಣ್ಮಕ್ಳಿದ್ರೆ ಆ ತಂದೆ ತಾಯಿಗೆ ಗೊತ್ತಿರುತ್ತೆ ಅಥವಾ ಆ ತಾಯಿಗೆ ಗೊತ್ತಿರುತ್ತೆ ಮಕ್ಕಳ ಹೇರ್ ಬ್ಯಾಂಡ್ಸ್ ಮತ್ತು ರಬ್ಬರ್ ಬ್ಯಾಂಡ್ಸ್, ಹೇರ್ ಕ್ಲಿಪ್ಸ್ ಇದನ್ನೆಲ್ಲ ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಕೆಲವೊಂದ್ಸಲಿ ಆರ್ಗನೈಸ್ ಮಾಡಿದರೂ ಮತ್ತೆ ಚೆಲ್ಲಾಪಿಲ್ಲಿ ಆಗ್ತಾ ಇರುತ್ತೆ, ಕೆಲವೊಂದ್ಸಲಿ ಕೈಗೆ ಸಿಗ್ತಾ ಇರಲ್ಲ. ಅದಕ್ಕಾಗಿ ನಾನಿವತ್ತು ಮನೆಯಲ್ಲೇ ಹೇರ್ ಬ್ಯಾಂಡ್ಸ್ಗಾಗಿ ಒಂದು ಸ್ಟ್ಯಾಂಡ್ ಅಥವಾ ಹ್ಯಾಂಗರ್ನ ಮಾಡ್ತಾಯಿದ್ದೀನಿ. ಮೊನ್ನೆ ಅಷ್ಟೇ ನಾವೆಲ್ಲರೂ ದೀಪಾವಳಿ ಆಚರಿಸಿದ್ವಿ. ಆಗ ಮನೆಗೆ ತಂದಿದ್ದ ಸುಸುರು ಬತ್ತಿಯ ಬಾಕ್ಸ್ ಅಥವಾ ಒಂದು ಪೈಪ್ ಶೇಪ್ನಲ್ಲಿದ್ದಂಥ ಈ ದೊಡ್ಡ ಬಾಕ್ಸು ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಎಸೆಯೋದಕ್ಕೆ ಮನಸ್ಸಾಗಲಿಲ್ಲ. ಇದರಿಂದ ಏನಾದರೂ ಯೂಸ್ಫುಲ್ಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಟಿದ್ದೆ. ಆಮೇಲೆ ನನಗೆ ಹೊಳೆದಿದ್ದು ಹೇರ್ ಬ್ಯಾಂಡ್ ಸ್ಟ್ಯಾಂಡ್ ಮಾಡೋಣ ಅಂತ. ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬೀಳ್ತಾ ಇದ್ದಿದ್ದರಿಂದ ಕೈಗೆ ಸರಿಯಾಗಿ ಸಿಗದೇ ಇದರಿಂದ ಒಂದು ಸ್ಟ್ಯಾಂಡ್ ಮಾಡಬೇಕು ಅಂತ ಯಾವಾಗಲೂ ಅನಿಸ್ತಾಯಿತ್ತು. ಅದಕ್ಕೆ ಇದನ್ನೇ ಯೂಸ್ ಮಾಡೋಣ ಅಂತ ನನಗೆ ಅನಿಸ್ತು. ಹಾಗಾಗಿ ಈ ಪೈಪ್ನಿಂದ ನಾನು ಹೇರ್ ಬ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ನೈಫ್ ಸಹಾಯದಿಂದ ಹೋಲ್ಗಳನ್ನು ಮಾಡ್ಕೋತಾ ಇದ್ದೀನಿ ಈ ಪೈಪ್ ಮೇಲೆ. ನಿಮಗೆ ಒಂದೇ ಕಡೆ ಬೇಕು ಅಂತ ಅಂದರೆ ನೀವು ಒಂದೇ ಕಡೆ ಹೋಲ್ ಮಾಡ್ಕೋಬೋದು, ಇಲ್ಲ ನಿಮಗೆ ಸುತ್ತ ಹೋಲ್ ಮಾಡ್ಕೋತೀನಿ ಅಂತ ಅಂದರೆ ಸುತ್ತ ಹೋಲ್ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದೀನಿ. ಹೇರ್ ಬ್ಯಾಂಡ್ ಒಳಗಡೆ ಹಾಕಲಿಕ್ಕೆ ಎಷ್ಟು ಬೇಕಾಗ್ಬೋದು ಅಷ್ಟು ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಚಿಕ್ಕದಿರುತ್ತೆ, ಕೆಲವೊಂದು ದೊಡ್ಡದಿರುತ್ತೆ. ಹೇರ್ ಬ್ಯಾಂಡ್ ಒಳಗಡೆ ಹೋಗೋಷ್ಟು ಜಾಗ ಆದರೆ ಸಾಕು. ಈ ಪೈಪ್ಗೆ ಕ್ರಾಫ್ಟ್ ಪೇಪರ್ ಮುಖಾಂತರ ನೀವು ಡೆಕೋರೇಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಡೆಕೋರೇಟ್ ಮಾಡಿ ಸ್ಟ್ಯಾಂಡ್ ಮಾಡ್ಕೋಬೋದು. ನಾನಿಲ್ಲಿ ಸದ್ಯ ಏನೂ ಡೆಕೋರೇಟ್ ಮಾಡ್ತಾ ಇಲ್ಲ. ಹಾಗೆ ಪೈಪ್ಗೆ ಹೋಲ್ ಮಾಡಿ ನಾನು ಹೇರ್ ಬ್ಯಾಂಡ್ಗಳನ್ನ ಹಾಕ್ತಾಯಿದ್ದೀನಿ. ಫೈನಲಿ ಹೇರ್ ಬ್ಯಾಂಡ್ ಸ್ಟ್ಯಾಂಡ್ ಈ ರೀತಿ ಬಂದಿದೆ. ಈ ಸ್ಟ್ಯಾಂಡ್ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇದು ಯೂಸ್ಫುಲ್ ಅನಿಸಿದ್ರೆ ನೀವು ಟ್ರೈ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.